ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 34ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 34ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 34ನೇ ಶ್ಲೋಕವು ಹೀಗಿದೆ: ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷೋ ವೃಷಃ ಕ್ರೋಧಃ ಕ್ರೋಧಕೃತ್ಕರ್ತ ವಿಶ್ವಬಾಹುರ್ಮಹೀಧರಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 11 ವಿಷ್ಣು ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ: ಓಂ ಇಷ್ಟಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲರಿಗೂ ಪ್ರಿಯವಾದವನು. ಎರಡನೇ ವಿಷ್ಣು ನಾಮವು ಹೀಗಿದೆ: ಓಂ ಅವಿಶಿಷ್ಟಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಮೇಲೆ ಯಾರು ಇಲ್ಲದವನು ಅಥವಾ ಎಲ್ಲರೊಳಗೆ ವಾಸಿಸುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ: ಓಂ ಶಿಷ್ಟಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವಿದ್ಯಾರ್ಥಿಗಳಿಗೆ ಪ್ರಿಯನಾದವನು ಅಥವಾ ಜ್ಞಾನಿಗಳಿಗೆ ಪ್ರಿಯನಾದವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ: ಓಂ ಶಿಖಂಡಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನವಿಲಿನ ಗರಿಗಳನ್ನು ತಲೆಯ ಮೇಲೆ ಧರಿಸುವವನು ಅಥವಾ ತನ್ನ ಕಿರೀಟವನ್ನು ನವಿಲಿನ ಗರಿಗಳಿಂದ ಅಲಂಕರಿಸುವವನು. ಐದನೇ ವಿಷ್ಣು ನಾಮವು ಹೀಗಿದೆ: ಓಂ ನಹುಷಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭ್ರಮೆಯಿಂದ ಆತ್ಮಗಳನ್ನು ಬಂಧಿಸುವವನು ಅಥವಾ ಎಲ್ಲ ಜೀವಿಗಳನ್ನು ಮಾಯೆಯಿಂದ ಬಂಧಿಸುವವನು. ಆರನೇ ವಿಷ್ಣು ನಾಮವು ಹೀಗಿದೆ: ಓಂ ವೃಷಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭಕ್ತರ ಇಚ್ಛೆಗಳನ್ನು ಪೂರೈಸುವವನು ಅಥವಾ ಧರ್ಮ ಸ್ವರೂಪದವನು. ಏಳನೇ ವಿಷ್ಣು ನಾಮವು ಹೀಗಿದೆ: ಓಂ ಕ್ರೋಧಾಗ್ನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭಕ್ತರಿಂದ ಕೋಪವನ್ನು ಹೋಗಲಾಡಿಸುವವನು ಅಥವಾ ಸದ್ಗುಣಗಳಲ್ಲಿ ಕೋಪವನ್ನು ನಾಶ ಮಾಡುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ: ಓಂ ಕ್ರೋಧಕೃತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ರಾಕ್ಷಸರಂತೆ ಕೋಪಗೊಳ್ಳುವವರನ್ನು ನಾಶ ಮಾಡುವವನು ಅಥವಾ ದುಷ್ಟ ಜನರಲ್ಲಿ ಕ್ರೋಧ ಅಥವಾ ಕೋಪವನ್ನು ಹುಟ್ಟುಹಾಕುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ: ಓಂ ಕಾತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ದುಷ್ಟತನವನ್ನು ಕತ್ತರಿಸುವ ಅಥವಾ ಕೊನೆಗೊಳಿಸುವಲ್ಲಿ ಕೊಡಲಿಯನ್ನು ಹಿಡಿದವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ: ಓಂ ವಿಶ್ವಬಾಹವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವಿಶ್ವಾದ್ಯಂತ ತೋಳುಗಳನ್ನು ಅಥವಾ ಕೈಗಳನ್ನು ಹೊಂದಿರುವವನು ಅಥವಾ ಎಲ್ಲರಿಗೂ ಆಧಾರವಾಗಿರುವವನು. 11ನೇ ವಿಷ್ಣು ನಾಮವು ಹೀಗಿದೆ: ಓಂ ಮಹೀಧರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭೂಮಿಯನ್ನು ಆಧಾರವಾಗಿಟ್ಟುಕೊಳ್ಳುವವನು ಅಥವಾ ಎಲ್ಲಾ ರೀತಿಯ ಪೂಜೆಗಳನ್ನು ಸ್ವೀಕರಿಸುವವನು. ವಿಷ್ಣು ಸಹಸ್ರನಾಮದ ಈ 34ನೇ ಶ್ಲೋಕವು ಭಗವಾನ್ ವಿಷ್ಣು ಎಲ್ಲರಿಗೂ ಪ್ರಿಯನಾದವನು. ಅವನು ಯಾವುದೇ ತಾರತಮ್ಯವಿಲ್ಲದೆ ತನ್ನ ಹೊಟ್ಟೆಯೊಳಗಿನ ಎಲ್ಲ ಜೀವಿಗಳನ್ನು ತಾಯಿಯಂತೆ ರಕ್ಷಿಸುತ್ತಾನೆ. ಅವನು ಶ್ರೇಷ್ಠರಿಂದ ಪ್ರೀತಿಸಲ್ಪಡುತ್ತಾನೆ. ಅವನು ಇತರರಿಗೆ ವಿಧೇಯನಾಗದ ಮಹಾನ್ ತೇಜಸ್ಸನ್ನು ಹೊಂದಿದ್ದಾನೆ. ಅವನು ತನ್ನ ಭ್ರಮೆಯ ಮೂಲಕ ಎಲ್ಲ ಜೀವಿಗಳನ್ನು ಬಂಧಿಸುತ್ತಾನೆ. ಅವನು ತನ್ನ ಭಕ್ತರ ಮೇಲೆ ಅಮೃತದಂತಹ ಮಳೆಯ ರೂಪದಲ್ಲಿ ಸುರಿಸುತ್ತಾನೆ. ಅವನು ಪ್ರತಿಯೊಬ್ಬರೊಳಗಿನ ಕೋಪವನ್ನು ನಾಶ ಮಾಡುತ್ತಾನೆ. ತನ್ನ ಪರಶುರಾಮ ಅವತಾರದಲ್ಲಿ ಕೊಡಲಿಯನ್ನು ಹಿಡಿದು ದುಷ್ಟರ ಮೇಲೆ ತನ್ನ ಕೋಪವನ್ನು ತೋರಿಸಿದ್ದಾನೆ. ದುಷ್ಟರನ್ನು ಶಿಕ್ಷಿಸಲು ವಿಭಿನ್ನ ರೂಪವನ್ನು ತೆಗೆದುಕೊಂಡನು. ಅವನು ಭೂಮಿಯ ಹೊರೆಯನ್ನು ತೆಗೆದುಹಾಕಿ ದುಷ್ಟ ಜೀವಿಗಳಿಂದ ರಕ್ಷಿಸಿದನು ಎಂದು ಹೇಳುತ್ತದೆ. ಈ ಶ್ಲೋಕವನ್ನು ನಿಮ್ಮ ಜೀವನದಲ್ಲಿ ಶಾಂತಿ, ಧೈರ್ಯ, ರಕ್ಷಣೆ ಮತ್ತು ಕೋಪವನ್ನು ನಿಯಂತ್ರಿಸಲು ಪಠಿಸಲಾಗುತ್ತದೆ. ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸುವುದರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ಮತ್ತು ನಮ್ಮ ಜೀವನವು ಯೋಗಕ್ಷೇಮದಿಂದ ಮತ್ತು ಧರ್ಮದ ಹಾದಿಯಲ್ಲಿ ಮುಂದುವರಿಯಲು ಸಹಾಯ ಮಾಡುತ್ತದೆ. ಆಶ್ಲೇಷ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 34ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 35ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.